ಸ್ವಲ್ಪ ಎದ್ರಿಕ್ ಆಗ್ತದೆ, ಅದಕ್ಕೆ ಏನು ಎಕ್ಸ್ಟ್ರಾ ಹಾಕಿಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ನಾನು ಕಿಚನ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಅಂದ್ರೆ ಆಫ್ಟರ್ ಲಾಂಗ್ ಟೈಮ್ ಒಂದು ರೆಸಿಪಿ ವಿಡಿಯೋ ಜೊತೆ ಬಂದಿದ್ದೇನೆ. ಇವತ್ತು ನಾನು ಮಾಡ್ತಾ ಇದ್ದೇನೆ ಕ್ರೀಮಿ ಚಿಕನ್. ಆದ್ರೆ ಕ್ರೀಮ್ ಅನ್ನು ಯಾವುದೇ ರೀತಿ ಶಾಪ್ ಇಂದ ಪರ್ಚೇಸ್ ಮಾಡಿ ಬರ್ಲಿಲ್ಲ, ಎಲ್ಲವನ್ನ ಕ್ವಿಕ್ ಆಗಿ ಮನೆಯಲ್ಲೇ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯ ಮ್ಯಾರಿನೇಟ್ ಕೂಡ ಮಾಡ್ಲಿಕ್ಕಿಲ್ಲ, ಈಸಿಯಾಗಿ ಸಿಂಪಲ್ ಆಗಿ ಜಸ್ಟ್ 10 to 15 ಮಿನಿಟ್ಸ್ ಅಲ್ಲಿ ಆಗುವಂತ ರೆಸಿಪಿ ಇದು. ಸೊ ಈ ಕ್ರೀಮಿ ಚಿಕನ್ ಅನ್ನು ಮಾಡ್ಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅನ್ನ ಹೇಳ್ತೇನೆ ಬನ್ನಿ. ಎಣ್ಣೆ, ಉಪ್ಪು, ಅರಶಿನ ಹುಡಿ, ಗರಂ ಮಸಾಲ, ಮೆಣಸಿನ ಹುಡಿ, ಸ್ವಲ್ಪ ನೀರು, 15 ಗೇರು ಬೀಜ, ಇದರಲ್ಲಿ 4 ಸ್ಪೂನ್ ಮೊಸರು, ತುಪ್ಪ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಮೀಡಿಯಂ ಸೈಜ್ ಇದ್ದು 2 ಟೊಮೆಟೊ ತಗೊಂಡಿದ್ದೇನೆ. ಇದು ಮೀಡಿಯಂ ಸೈಜ್ ಇದ್ದು ಈರುಳ್ಳಿ 4 ತಗೊಂಡಿದ್ದೇನೆ. ಈರುಳ್ಳಿಯನ್ನು ಉದ್ದನೆ ಕಟ್ ಮಾಡಿದ್ದೇನೆ ಮತ್ತು 1 kg ಚಿಕನ್. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇಂದ ನಾವಿವತ್ತು ಪ್ರಿಪೇರ್ ಮಾಡ್ತಾ ಇದ್ದೇವೆ ಕ್ರೀಮಿ ಚಿಕನ್. ಈಗ ಫಸ್ಟ್ಗೆ ನಾವೊಂದು ಪೇಸ್ಟ್ ರೆಡಿ ಮಾಡಬೇಕು. ಅಂದ್ರೆ ಇದನ್ನೇ ನಾವು ಕ್ರೀಮ್ ರೀತಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಟೊಮೆಟೊಸ್, ಅದಾದ್ಮೇಲೆ ಗೋಡಂಬಿ, ಅದಾದ್ಮೇಲೆ ಮೊಸರು, ಸೊ ನೋಡ್ಬೋದು ನೀವು, ಏನು ಎಕ್ಸ್ಟ್ರಾ ಹಾಕಿಲ್ಲ, ಇಷ್ಟೇ ಹಾಕಿ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ. ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಇದು ಸ್ವಲ್ಪ ಥಿಕ್ ಪೇಸ್ಟ್ ಆಗಬೇಕು. ಈಗ ನೀವು ನೋಡ್ಬೋದು ಪೇಸ್ಟ್ ಈ ರೀತಿ ರೆಡಿ ಆಗಿದೆ. ಈ ಪಾತ್ರೆ ಸ್ವಲ್ಪ ಬಿಸಿ ಆಗ್ಲಿ. ಇದಕ್ಕೆ ನಾನೀಗ 2 ಸ್ಪೂನ್ ತುಪ್ಪ ಹಾಗೂ ಎಣ್ಣೆ 2 ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದನ್ನೇ ಹಾಕ್ತಾ ಇದ್ದೇನೆ ಇವಾಗ. ಸೊ ಈ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಬಿಸಿ ಆಗ್ಲಿ. ಅದಾದ್ಮೇಲೆ ಈರುಳ್ಳಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಡಿ. ಇವಾಗ ಫ್ಲೇಮ್ ಅನ್ನು ಮೀಡಿಯಂ ಇಟ್ಟಿದ್ದೇನೆ. ಸ್ವಲ್ಪ ಈರುಳ್ಳಿ ಹಾಕುವಾಗ ಮಾತ್ರ ನಾನು ಸ್ವಲ್ಪ ಸ್ಲೋ ಆಗಿಟ್ಟೆ, ಸ್ವಲ್ಪ ಎದ್ರಿಕ್ ಆಗ್ತದೆ ಅದಕ್ಕೆ. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಒಂದೂವರೆ ಸ್ಪೂನ್ ಹಾಕಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಇದ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಸಿ ವಾಸನೆ ಹೋಗುವ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಅಷ್ಟರ ತನಕ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಿಕ್ಸ್ ಮಾಡಿಲ್ಲ, ಮಿಡಲ್ ಅಲ್ಲೇ ನಾನು ಸಪರೇಟ್ ಆಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದ್ರ ಹಸಿ ವಾಸನೆ ಹೋದ್ಮೇಲೆ ಒಮ್ಮೆಲೆ ಎಲ್ಲವನ್ನ ಮಿಕ್ಸ್ ಮಾಡ್ಬೋದು.
ಈಗ ಈ ಈರುಳ್ಳಿ ಬ್ರೌನ್ ಆಗಿದೆ. ಇದಕ್ಕೆ ಈಗ ಪೇಸ್ಟ್ ಅನ್ನು ಆಡ್ ಮಾಡ್ತಾ ಇದ್ದೇನೆ. ಇದನ್ನು ಹೀಗೆ ಇಡ್ತಾ ಇದ್ದೇನೆ, ಯಾಕಂದ್ರೆ ಮತ್ತೆ ನೀರು ಹಾಕುವಾಗ ಇದಕ್ಕೆ ಆಡ್ ಮಾಡಿ ಹಾಕ್ಬೋದು ಅಂತ. ಈಗ ನೋಡ್ಬೋದು ನೀವು ಈ ಪೇಸ್ಟ್ ಎಷ್ಟೊಂದು ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದರ ಹಸಿ ವಾಸನೆ ಹೋಗ್ತಾ ಬಂತು. 50% ಹಸಿ ವಾಸನೆ ಹೋದ್ರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡ್ಕೊಳ್ತಾ ಇದ್ದೇನೆ. ಅರಶಿನ ಹುಡಿ, ಪಿಂಚ್ ಆಫ್ ಟರ್ಮರಿಕ್ ಪೌಡರ್, ಒಂದು 1/4 ಚಮಚ ಹಾಕಿದ್ರೆ ಸಾಕು. ಗರಂ ಮಸಾಲ, ಇದು 3/4 ಚಮಚದಷ್ಟು ಹಾಕಿದ್ರೆ ಸಾಕು. ಮೆಣಸಿನ ಹುಡಿ, ಇದು ನಾನು 1 ಚಮಚದಷ್ಟು ಹಾಕಿದ್ದೇನೆ. ಎಲ್ಲ ಮಸಾಲ ಐಟಮ್ಸ್ ಆ್ಯಡ್ ಮಾಡಿದ ನಂತರ ಈ ಥರ ಕಾಣಿಸ್ತಾ ಇದೆ. ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ಮಸಾಲ ಐಟಮ್ಸ್ನ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ತೀವಿ. ಈಗ ಈ ಮಸಾಲದು ಹಸಿ ವಾಸನೆ ಹೋಯಿತು. ಈಗ ಇದಕ್ಕೆ ಚಿಕನ್ ಹಾಕುವ. ಇವಾಗ ಈ ಚಿಕನ್ ಅನ್ನು ಮಸಾಲ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಜೊತೆ ಚಿಕನ್ ಮಿಕ್ಸ್ ಮಾಡಿದ ನಂತರ ಈ ಥರ ಕಾಣಿಸ್ತಾ ಇದೆ. ಇದಕ್ಕೀಗ ನೀರು ಆ್ಯಡ್ ಮಾಡಲಿಲ್ಲ, ಇದನ್ನೀಗ ಮುಚ್ಚಿಡಬೇಕು. ಈಗ 5 ಮಿನಿಟ್ಸ್ ನಾನು ಮುಚ್ಚಿಡ್ತಾ ಇದ್ದೇನೆ. ಸೊ ಮಸಾಲ ಜೊತೆಗೆ ಚಿಕನ್ ಕೂಡ ಅರ್ಧ ಬೇಯುತ್ತೆ. ಅದಾದಮೇಲೆ ನೀರು ಹಾಕಿದರೆ ಆಯಿತು. ಸೊ ನೋಡಿ, ಕುದಿ ಬರ್ತಾ ಇದರಲ್ಲಿ 5 ಮಿನಿಟ್ಸ್ ಆದಮೇಲೆ ಒಮ್ಮೆ ಕ್ವಿಕ್ ಮಿಕ್ಸ್ ಕೊಡಿ ಇದಕ್ಕೆ. ನೋಡಿ, ಅರ್ಧ ಬೆಂದಿದೆ ಚಿಕನ್. ಈಗ ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ನೀರು ಆ್ಯಡ್ ಮಾಡುವ. ಆಗಲೇ ಹೇಳಿದಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಹೋಗಿದೆಯಲ್ಲ, ಅದಕ್ಕೆ ನೀರು ಹಾಕ್ತಾ ಇದ್ದೇನೆ. ನಾನು 1 ಲೋಟ ನೀರು ತೊಗೊಂಡಿದ್ದೆ, ಬಟ್ ಎಲ್ಲ ನೀರನ್ನು ಹಾಕ್ತಿಲ್ಲ. ತುಂಬ ತೆಳುವಾಗಬಾರ್ದು. ನಾನಿಲ್ಲಿ 1 ಲೋಟ ನೀರು ತೊಗೊಂಡಿದ್ದೆ. ನೋಡಿ, ಅರ್ಧ ಲೋಟ ಮಾತ್ರ ಹಾಕಿದ್ದೇನೆ. ಇಷ್ಟುಂಟು ನೀರು ಕೂಡ ಅರ್ಧ ಲೋಟ ಮಾತ್ರ ಹಾಕಿದ್ದೇನೆ. ಮತ್ತು ಇನ್ನಷ್ಟು 5 ನಿಮಿಷ ಮುಚ್ಚಿಟ್ಟು ಕುದಿ ಬಂದ ಮೇಲೆ ಮತ್ತೆ ನೋಡುವ. ಬೇಕಾದರೆ ಆ್ಯಡ್ ಮಾಡುವ, ಇಲ್ಲಾಂದರೆ ಬೇಡ. ತುಂಬ ತಿಕ್ಕಾಗಿದ್ದರೆ ಕೂಡ ಚೆಂದ ಆಗಲ್ಲ. ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಓಕೆ, ಈಗ ಇನ್ನಷ್ಟು 5 ಮಿನಿಟ್ಸ್ ಮುಚ್ಚಿಡ್ತಾ ಇದ್ದೇನೆ. ಮುಚ್ಚಿಟ್ಟು ಮತ್ತೆ ನೋಡುವ ನೀರು ಬೇಕಾ ಬೇಡವಾ ಅಂತ.
ಈಗ 5 ಮಿನಿಟ್ಸ್ ಆಯಿತು. ನೋಡುವ ಈಗ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಚಿಕನಿಂದ ನೀರೆಲ್ಲ ಬಿಡ್ತಾ ಉಂಟು. ಕನ್ಸಿಸ್ಟೆನ್ಸಿ ಸರಿಯಾಗಿದೆ. ಸೊ ಇನ್ನಷ್ಟು ನಾನು ನೀರು ಆ್ಯಡ್ ಮಾಡ್ತಾ ಇಲ್ಲ, ಇಷ್ಟೇ ಸಾಕು. ಸೊ ನೋಡಿ ಒಳ್ಳೆ ಮಾಡಿ ಕುದಿ ಬರ್ತಾ ಉಂಟು. ಆ್ಯಂಡ್ ಕನ್ಸಿಸ್ಟೆನ್ಸಿ ನೋಡಿ, ತುಂಬ ದಪ್ಪ ಕೂಡ ಆಗಲಿಲ್ಲ, ತುಂಬ ತೆಳು ಕೂಡ ಆಗಲಿಲ್ಲ, ಓಕೆ ಆಗಿದೆ. ಸೊ ಇದಾಗಿತ್ತು ಕ್ರೀಮಿ ಚಿಕನ್ ರೆಸಿಪಿ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಆಗುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಈ ರೆಸಿಪಿ ಅಂತ. ಮತ್ತು ಈ ಕ್ರೀಮಿ ಚಿಕನ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಮತ್ತು ಇನ್ನಷ್ಟು ಹೊಸ ಹೊಸ ವಿಡಿಯೋಸ್ ಜೊತೆ ಬರ್ತಾ ಇರ್ತೇನೆ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿ ಚಾನೆಲ್. ಮತ್ತು ನೀವು ಈಗಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಸಿ ಯು ಆಲ್ ಇನ್ ಅ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್.